ಹಾಯ್ ಎವ್ರಿವನ್. ಇವತ್ತು ಒಂದೆಲಗ ಅಥವಾ ಬ್ರಾಹ್ಮಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಮನೆಮದ್ದುಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಬ್ರಾಹ್ಮಿ ಸೊಪ್ಪು ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಅಂತ ನೋಡೋಣ. ಆಗೆಲ್ಲ ನಮ್ಮ ಅಜ್ಜಿ 48 ದಿನ ಈ ಬ್ರಾಹ್ಮಿ ಸೊಪ್ಪು ತಿನ್ನಿ ದೇವರು ಕಾಣ್ತಾರೆ ಅಂತ ಹೇಳ್ತಾಯಿದ್ರು, ತಮಾಷೆ ಮಾಡ್ತಾಯಿದ್ರು. ಆದರೆ ನಾವು ಅದನ್ನು ಸೀರಿಯಸ್ಸಾಗಿ ತೊಗೊಂಡು ತಿಂತಾಯಿದ್ವು. ಇದ್ರದ್ದು ಉಪಯೋಗ ಏನು ಅಂತ ಈಗ ನೋಡೋಣ. ಮೊದಲಿಗೆ ಇದು ಬುದ್ಧಿ ಚುರುಕು ಮತ್ತು ಜ್ಞಾಪಕ ಶಕ್ತಿಗೆ ಹೆಚ್ಚಿಸಲು ಈ ಬ್ರಾಹ್ಮಿ ಸೊಪ್ಪು ಅಂತೂ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಇನ್ನು ಶೀತ, ಕೆಮ್ಮು, ಜ್ವರ ಏನಾದರೂ ಇದ್ದಾಗ ಇದರ ಪದಾರ್ಥ ಮಾಡಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಶೀತ ಕೆಮ್ಮು ಎಲ್ಲ ಕಡಿಮೆ ಮಾಡುತ್ತೆ. ಇನ್ನು ಹಸಿ ಬ್ರಾಹ್ಮಿ ಸೊಪ್ಪನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಬುದ್ಧಿ ಕೂಡ ಚುರುಕಾಗುತ್ತೆ. ಮಕ್ಕಳಿಗೆಲ್ಲ ಈ ಸೊಪ್ಪೇನಾದರೂ ಸಿಕ್ಕಿಲ್ಲ ಅಂದರೆ ಸೊಪ್ಪು ಸಿಕ್ಕಾಗ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ಹಾಲಿಗೆ ಹಾಕಿ ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಅನ್ನೋದು ಹೆಚ್ಚುತ್ತೆ. ಇನ್ನು ನಿದ್ರೆ ಬರಲ್ಲ ಅಂದರೆ ಈ ಸೊಪ್ಪಿನ ಚಟ್ನಿ ಅಥವಾ ಕಷಾಯ ಅಥವಾ ತಂಬುಳಿ ಅಥವಾ ಪೌಡರ್ನ ಜೇನುತುಪ್ಪದ ಜೊತೆ ಸೇವಿಸೋದ್ರಿಂದ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ. ತಲೆನೋವಿಗೆ ಉಷ್ಣ ಹೆಚ್ಚಾಗಿ ತಲೆನೋವು ಏನಾದರೂ ಬರ್ತಾಯಿದ್ರೆ ಈ ಸೊಪ್ಪನ್ನು ಅರೆದು ಹಚ್ಚಿ ಅರ್ಧ ಗಂಟೆ ಬಿಟ್ಟು ತೊಳೆಯೋದ್ರಿಂದ ತಲೆನೋವು ಕೂಡ ಕಡಿಮೆ ಆಗುತ್ತೆ. ಈ ಕೂದಲು ಉದುರೋ ಸಮಸ್ಯೆ, ಹೊಟ್ಟು ಸಮಸ್ಯೆ ಇದ್ದಾಗ ಈ ಸೊಪ್ಪನ್ನು ಕೊಬ್ಬರಿ ಎಣ್ಣೆಯ ಜೊತೆ ಬಿಸಿ ಮಾಡಿ ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರುವ ಸಮಸ್ಯೆಯು ಕೂಡ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು. ಇನ್ನು ಹೆಚ್ಚಿನ ಮನೆಮದ್ದುಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.